ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಯಜಮಾನ್ರು ನಿನ್ನೆನೇ ಹೋಗಿ ಮೆಣಸಿನ ಗಿಡ ತೊಗೊಂಡು ಬಂದಿದ್ದಾರೆ. ಮತ್ತೆ ಏನಾದರೂ ಮಾಡ್ತಾ ಇರೋಣ ಬೇರೆ ಬೇರೆ ಥರದ್ದೇ ಅಂತ. ಈಗ ಸದ್ಯಕ್ಕೆ ಟೊಮೊಟೊ, ಮೆಣಸಿನ ಗಿಡ ಮತ್ತು ಸೌತೆ ಬೀಜ ಹಾಕಿದ್ದೀವಿ. ಸೊ ಇನ್ನೊಂದು ಕಂಡು ಹಂಗೆ ಖಾಲಿ ಇತ್ತು, ಅದು ಗುತ್ತಿಗೆ ಹೊಡೆದಿರೋದು. ಸೊ ಹಂಗೆ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ನಿನ್ನೆ ಮೆಣಸಿನ ಗಿಡ ತೊಗೊಂಬಂದಿದ್ದಾರೆ. ಜೊತೆಗೆ ಒಂದು ಸ್ವಲ್ಪ ಚೆಂಡು ಹೂವಿನ ಗಿಡನೂ ತಂದಿದ್ದಾರೆ. ಸೊ ಅದು ಆಯುಧ ಪೂಜೆ ಅಷ್ಟೊತ್ತಿಗೆ ಬರುತ್ತೆ. ಸೊ ಹಾಗಾಗಿ ಟ್ಯಾಕ್ಟ್ರಿ ಬೇರೆ ಎಲ್ಲ ಇದೆಯಲ್ವಾ, ಸೊ ಪೂಜೆ ಮಾಡಲಿಕ್ಕೆ ಹೂವೆಲ್ಲ ಆವಾಗಲೇ ಆಗುತ್ತೆ. ಅವ್ರು ಹೋಗಿದ್ದಾರೆ ತೊಗೊಂಡು ಕ್ರೇಟ್ನ ಹಾಕಲಿಕ್ಕೆ ಅಂತ. ಸೊ ಇವಾಗ ನಾನು ಹೋಗ್ತೀನಿ. ಅವ್ರನ್ನ ಹುಡುಕೊಂಡು ಬಂದೆ ನಾನು ಇಲ್ಲಿಗೆ. ಅವ್ರು ನೋಡಿದರೆ ಕೆಳಗೆ ಹೋಗಿದ್ದಾರೆ. ಸೌತೆ ಬೀಜ ಹಾಕಿದ್ವಲ್ಲ ಕೆಳಗಡೆ 2 ಸಣ್ಣ ಕಣ್ಗಳಿಗೆ. ಸೊ ಅಲ್ಲಿ ನೋಡೋಕೆ ಹೋಗಿದ್ದಾರೆ ಬೀಜ ಹುಟ್ಟಿದೆಯೋ ಇಲ್ಲೋ ಅಂತ. ಸೊ ಇವಾಗ ನಾವು ಮೆಣಸಿನ ಗಿಡ ಹಾಕಬೇಕು ಅಂತ ಅಂದ್ಕೊಂಡಿರೋದು. ಈ ಕಂಡಿಗೆ ಆಲ್ರೆಡಿ ಸಾಲು ಹೊಡೆದಿದ್ದಾರೆ. ಅವತ್ತು ಟ್ಯಾಕ್ಟ್ರಿಲಿ ಹೊಡಿತಿದ್ರಲ್ವ, ಸೊ ಅವತ್ತೇ ಇದಕ್ಕೂ ಅದಕ್ಕೂ ಎರಡಕ್ಕೂ ಸೇರಿಸಿ ಸಾಲು ಹೊಡೆದಿದ್ರು. ಚೆನ್ನಾಗಿ ಕಾಣಿಸ್ತಿದ್ದಾವ ಈಗ? ಹಾಂ, ನಿನ್ನೆನೇ ಕಾಣಿಸ್ತಿದ್ವಲ್ಲ. 4 ದಿನ ಆಯ್ತಲ್ಲ. ಟೊಮೊಟೊಗ ಏನಕ್ಕೆ ಅದು ಪೇಪರ್ ತಂದು ಅಂಟಿಸ್ಬೇಕಾಗಿತ್ತು. ಓ ಮೈ ಗಾಡ್, ಸರಿಗೆ ಬೀಳ್ತಿದ್ದಿ ನೋಡು. ನೆಲ ನೋಡ್ಕೊಂಡೆ ಬಂದಿದ್ದು. ಕಪ್ಪು ಕಲರ್ ದಾರ ಎಳಿತಾರ ಯಾರಾದರೂ? ನೀರು ಬಿಡಬೇಕು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡು. ಅಲ್ಲ, ರೀ ಇಲ್ಲಿಗೇನು ಕರ್ಕೊಂಬಂದೆ? ಬಳ್ಳಿ ಬಿಡಕ್ಕೆ. ಯಾವ ಟೊಮಟಿಗೆ ಬಿಡ್ತೀಯೇನು? ಫುಲ್ ಏಕ ಒಂದೇ ಬಿಡ್ತೀಯೇನು? ಏನು ಯಾವಾಗಲೂ ನಡುತ್ತಕ್ಕೆ ಡಿವೈಡ್ ಮಾಡ್ತಿದ್ದೀರ? ಬಿಡೋಣ ಅತ್ಲಾಗಲ್ಲ, ಬಳ್ಳಿಯ ಮಳೆ ನೆಚ್ಕೊಂಡ್ರೆ ಆಗಲ್ಲ. ರೆಡಿ ಮಾಡಲೇಬೇಕು ಸುಮ್ಮನೆ ಆಮೇಲೆ. ಸರಿ, ಬಿಡಿಸ್ಕೊಡ್ತೀನಿ ನಾನು. ಸರಿನಾ, ನೀನು ಬಿಟ್ಕೊಂತ ಹೋಗಂತತ್ಲ. ಅದಾದ ನಂತರ ಇಬ್ಬರು ಸೇರಿಕೊಂಡು ಅದು ಹೆಂಗೆ ಅಂದರೆ ಬಳ್ಳಿ ಎಲ್ಲ ಫುಲ್ಲು ಗಂಟಾಗಿ ಹೋಗ್ಬಿಟ್ಟಿತ್ತು. ಅಂದರೆ ನಮ್ಮ ಅಪ್ಪಾಜಿಯವ್ರು ಹಸ್ಕೂಳು ಬಿಡ್ತಾರಲ್ವ, ಸೊ ಅದು ಹಸ್ಕೂಳು ಕಾಲಲ್ಲಿ ಎಳೆದಾಡ್ಬಿಟ್ಟು ಗಂಟಾಗೋಗ್ಬಿಟ್ಟಿತ್ತು, ಮಿಕ್ಸ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಒಬ್ಬರು ಬೇಕಿತ್ತು ಬಿಡಿಸ್ಕೊಡ್ಲಿಕ್ಕೆ. ಸೊ ಅಷ್ಟರಲ್ಲಿ ಅಪ್ಪಾಜಿ ಮತ್ತು ನನ್ನ ತಮ್ಮ ಇಬ್ಬರು ಬಂದರು. ಅಪ್ಪಾಜಿ, ನಾನು, ನನ್ನ ತಮ್ಮ ಮತ್ತು ನನ್ನ ಗಂಡ 4 ಜನ ಸೇರಿಕೊಂಡು ಬಳ್ಳಿ ಬಿಟ್ವಿ. ಫಸ್ಟು ಟೊಮೊಟೊ ಗಿಡಕ್ಕೆ ಬಿಡಬೇಕಿತ್ತು. ಸೊ ಹಾಗಾಗಿ ಟೊಮೊಟೊ ಗಿಡಕ್ಕೆ ಬಿಟ್ವಿ. ಈ ರೀತಿ ಬಳ್ಳಿ ಬಿಡಿಸ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ಎಳ್ಕೊಂಡು ಹೋಗ್ತಾರೆ ಸಾಲು ಪೂರ್ತಿ. ಆ ರೀತಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಬಳ್ಳಿ ಎಲ್ಲ ಬಿಟ್ವಿ ಮಾತಾಡ್ಕೊತ. ಅಲ್ಲಿ ಬಳ್ಳಿ ಎಲ್ಲ ಬಿಟ್ಟು ಮನೆಗೆ ಬಂದ್ವಿ. ಸೊ ಸ್ವಲ್ಪ ಮೊಸರಿತ್ತು, ಅದು ಕೆನೆನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕರೆಂಟ್ ಬರುತ್ತೆ, ಅದಕ್ಕೆ ನೀಟಾಗೆಲ್ಲ ಕೆನೆ ತೆಗೆದು. ಅಮ್ಮ ಇವತ್ತು ಬಂದು ಬೆಣ್ಣೆ ತುಪ್ಪ ಕಾಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಮ್ಮ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಬೆಣ್ಣೆ ತೆಕ್ಕೊಂಡು ಇಟ್ಕೊಂಡ್ರೆ ಅವ್ರು ಬಂದು ಡೈರೆಕ್ಟ್ ತುಪ್ಪ ಕಾಸ್ತಾರೆ. ಎಷ್ಟು ಚೆನ್ನಾಗಿ ದಪ್ಪ ಕೆನೆ ಬಂದಿದೆ. ನೆಕ್ಸ್ಟ್ ಈ ಕಡೆ ಅನ್ನ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕಾಯ್ತವೆ. ಸೊ ಈಗ ಅಕ್ಕಿ ತೊಳೆದು ಹಾಕಬೇಕು. ಇವತ್ತು ಒಬ್ಬಳೇ ನಾನು ಮನೇಲಿ, ಅವ್ರ ಕೆಲ್ಸಕ್ಕೆ ಹೋದರು. ಅದಾದ ನಂತರ ನೆಕ್ಸ್ಟ್ ಅಕ್ಕಿ ತೊಳೆದು ಹಾಕಿ ಅನ್ನಕ್ಕಿಟ್ಟು ಸಾಂಬಾರು ಆಲ್ರೆಡಿ ರೆಡಿ ಮಾಡಿದ್ದೆ. ಸೊ ಇನ್ನು ಸ್ವಲ್ಪ ಹಾಲಿತ್ತು ಕಾಸೋದು, ಸೊ ಅದನ್ನು ಕಾಸ್ಲಿಕ್ಕಿಟ್ಟೆ. ಹಾಲು ಕಾಸಿಟ್ಟ ನಂತರ ಅದನ್ನು ಮೊಸರಿತ್ತಲ್ವ ಕೆನೆ ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿ ಬೆಣ್ಣೆನ ತಕ್ಕೊಂಡೆ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು. ಊಟ ಮಾಡಿಕೊಂಡು ಒಂದ್ಸತಿ ಎಲ್ಲ ಧೂಳಾಗಿದೆ ಅಡುಗೆ ಮನೆ ಎಲ್ಲ ನೀಟಾಗಿ ಒಂದ್ಸರಿ ಒರೆಸ್ಕೊತೀನಿ. ಫಸ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ. ಏನಂದರೆ ಫ್ರೆಂಡ್ಸ್, 2 ದಿನಕ್ಕೊಂದ್ಸರಿ ಒರೆಸ್ಕೊಡ್ಲೇಬೇಕು. ಅಟ್ಲೀಸ್ಟ್ ಡೈಲಿನೂ ಒರೆಸ್ಬೇಕಾಗುತ್ತೆ.
ಏನಕ್ಕೆ ಅಂತ ಅಂದರೆ ರೋಡ್ ಸೈಡಲ್ಲೇ ಮನೆ ಇರೋದ್ರಿಂದ ಹೆವಿ ವೆಹಿಕಲ್ಸು ಸುಮ್ಮನೆ ಜಸ್ಟ್ ಒಂದು ಗಾಡಿ ಪಾಸ್ ಆದ್ರೂ ಫುಲ್ಲು ಧೂಳೆಲ್ಲ ಬಂದ್ಬಿಡುತ್ತೆ ಮನೆ ಒಳಗಡೆ ಕಿಟಕಿಯಿಂದ. ಸೊ ಎಲ್ಲ ಚಿಕ್ಕ ಚಿಕ್ಕಕ್ಕೆ ಸಣ್ಣ ಸಣ್ಣ ಧೂಳು ಕೂತಿರುತ್ತೆ. ಸೊ ಅದಕ್ಕೆ ಅವಾಗ ಒರೆಸ್ತಾನೆ ಇರ್ತೀನಿ. ನಾಳೆ ಬೇರೆ ಹಬ್ಬ ಇತ್ತಲ್ವ, ಅಮ್ಮವ್ರ ಮನೆಗೆ ಹೋಗಬೇಕು. ಸೊ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಶೆಲ್ಫ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸ್ಕೊಂಡು ನೆಕ್ಸ್ಟು ಗೀಸು ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಸಿಂಕೆಲ್ಲ ತೊಳೆದಿಟ್ಟು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ರೆಡಿ ಆದ್ವಿ. ಕಿಟಕಿಯಿಂದ ಬೆಳಕು ಬರ್ತಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಳಕು ಕಾಣಿಸ್ತಾ ಇದೆ. ಸೊ ಫೈನಲಿ ಈ ರೀತಿ ಕ್ಲೀನ್ ಮಾಡಿಕೊಂಡೆ ಅಷ್ಟು. ಮತ್ತು ನಾಳೆ ಏನು ಅಡುಗೆ ಏನು ಮಾಡೋಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಅಮ್ಮರ ಮನೆಗೆ ಹೋಗ್ಬೇಕಲ್ವ ಹಬ್ಬಕ್ಕೆ, ಅದಕ್ಕೆ. ಅಷ್ಟರಲ್ಲಿ ಅಮ್ಮ ಬಂದರು. ಸೊ ಬೆಣ್ಣೆ ಎಲ್ಲ ಕೂಡಿಟ್ಟಿದ್ದ ಬೆಣ್ಣೆ ಇತ್ತಲ್ವ, ಅದನ್ನೆಲ್ಲ ತೊಳ್ಕೊಂಡು ತುಪ್ಪ ಕಾಸಿಕೊಟ್ರು. ತುಪ್ಪ ಕಾಸಿದ ನಂತರ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮನ ತಮ್ಮ ಇವರು. ಸೊ ಅವ್ರು ಬಂದ್ಬಿಟ್ಟು ಅಮ್ಮಂಗೆ ಕಾಯಿ ಕೊಡಲಿಕ್ಕೆ ಅಂತ ಬಂದಿದ್ದರು. ನಮ್ಮ ಮಾಮ ಕಾಯಿ ಕೊಟ್ಬಿಟ್ಟು ಹೊರಟ್ರು, ಬೇಗನೆ ಹೋದರು. ಸೊ ಅದಾದ ನಂತರ ಸಂಜೆ ಆಗಿತ್ತು. ಸೊ ಮಾವಿನ ಸೊಪ್ಪೆಲ್ಲ ತರಕ್ಕೆ ಹೋಗ್ಬೇಕಿತ್ತು. ಇವ್ರು ಸುಮ್ಮನೆ ಹಿಂದಿಂದೆ ಬಂದು ತಮಾಷೆ ಮಾಡ್ತಾಯಿದ್ರು. ನಿಮ್ದ್ರಾಗೆ ಎಷ್ಟು ವಾಸಿ ಕಣಮ್ಮ, ನಿಮ್ಮದ್ರಲ್ಲೇ ಇಲ್ಲ ಅಲ್ಲೇನ್ರಿ? ನಮ್ಮದ್ರಲ್ಲಿ ಬೇಕಾದಷ್ಟು ಇದಾವೆ ಕೆಂಚ್ಗ. ಪರವಾಗಿಲ್ಲ, ನಾಟ್ ಬ್ಯಾಡ್. ಅದು ಕೊಯ್ಕ ದೊಡ್ಡ ದೊಡ್ಡ ಎಲೆ ಇದೆ ಅಲ್ಲ ಅದು. ಅದು ಕೆಳಗಿರೋದು ನಿನಗೆ ಬುಲ್ಡೆ. ಆ ಸಣ್ಣ ಎಲೆ ಐತಲ್ರಿ ಆ ಕಡೆಗೆ, ಅಲ್ಲಿ ಆ ಕಡೆ ಮಕ್ಕಕ್ಕೆ. ತಕ ಒಷ್ಟು ಹಾಕ್ಲ ನೀಟಾಗಿ. ಅಮ್ಮರ ಮನೆಗೆ ಮತ್ತು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಎರಡೂ ಮನೆಗೆ ಸೇರಿಸಿ ಮಾವಿನ ಸೊಪ್ಪು ಕೊಯ್ದ್ವಿ. ಅಪ್ಪಾಜಿ ಮತ್ತು ಅವರು ಇಬ್ಬರು ಸೇರಿಕೊಂಡು ಮಾವಿನ ಸೊಪ್ಪು ಕಿತ್ಕೊಂಡ್ರು. ಸೊ ಮನೆಗೆ ತಗೊಂಡೋಗ್ತಿದ್ವಿ. ಇವ್ರು ಸುಮ್ಮನೆ ಇರ್ತಿರ್ಲಿಲ್ಲ, ತರಲೆ ಮಾಡ್ತಾಯಿದ್ರು. ಮುಗುಗೆ ತಂದು ಹಿಡಿತಾಯಿದ್ರು. ಕ್ಯಾಮ್ರಾಗೆಲ್ಲ ಅಡ್ಡಡ್ಡ ತರ್ತಾಯಿದ್ರು ಸುಮ್ಮನೆ. ನೋಡೇ ಹೋಗ್ತೀನಿ ನೋಡಿ ನನಗೆ. ಮಾವಿನ ಮರ ಬರ್ತೈತೆ. ನನ್ನ ಹಿಂದಿಂದ ಮಾವಿನ ಮರ ಬರ್ತೈತಾ? ಹ್ಞೂ. ಅಯ್ಯೋ ಏನು ಮಾಡೋದೀಗ? ಮನೆ ಹತ್ರ ತಂದು ಮಾವಿನ ಸೊಪ್ಪೆಲ್ಲ ಹಾಕಿ ಮತ್ತು ಸುಮ್ಮನೆ ಇಲ್ಲ, ಬರೀ ತೀಟೆ ಮಾಡೋದು, ತರಲೆ ಮಾಡೋದು. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ನಾಟಿ ಅಂತಾರಲ್ಲ ಆ ಥರ. ನೆಕ್ಸ್ಟು ಮನೆಗೆ ಬಂದು ಕಸ ಎಲ್ಲ ಹೊಡೆದು ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡಿ. ಸೊ ಅಮ್ಮ ತುಪ್ಪ ಕಾಸು ಕೊಟ್ಟಿದ್ರಲ್ವ, ಸೊ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ ತುಪ್ಪನೆಲ್ಲ. ಸೊ ಅಮ್ಮರ ಮನೆಗೆ ಹೋಗ್ಬೇಕಿತ್ತಲ್ವ. ಸೊ ನಾಳೆ ಶುಕ್ರವಾರ ಮತ್ತೆ ಬಂದೆಲ್ಲ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಹಬ್ಬ ಇರೋದ್ರಿಂದ. ಸೊ ಅದಕ್ಕೆ ಸಂಜೆನೇ ಎಲ್ಲ ನೀಟಾಗಿ ನೆಲಗಿಲ ಎಲ್ಲ ಒರೆಸ್ಕೊಂಡು ಅಮ್ಮರ ಮನೆಗೆ ಹೋಗಿ ಸ್ವಲ್ಪ ಹಬ್ಬಕ್ಕೆ ರೆಡಿ ಮಾಡಬೇಕಿತ್ತು. ಅಲ್ಲೆಲ್ಲ ಮಂಟಪ ಎಲ್ಲ ಕಟ್ಟಿ, ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಮ್ಮರ ಮನೆಗೆ ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಇಲ್ಲೇ ನಮ್ಮನೆ ಹತ್ರ ಬಿಟ್ಟಿದ್ದು ಹೂವು ಮತ್ತು ಅದೇ ಗಿಡದ ಎಲೆನೆಲ್ಲ ಕಿತ್ಕೊಂಡು ಹೋಗಿದ್ದೆ. ಸೊ ಬಾಗಿಲಿಗೂ ತೋರಣ ಮಾಡ್ದಂಗೆ ಆಗುತ್ತೆ, ಹೂವಿನ ಹಾರನೂ ಕಟ್ದಂಗೆ ಆಗುತ್ತೆ ಅಂದ್ಬಿಟ್ಟು ಸೊ ನಾನು ಒಂದು ಈ ಥರ ಹೂವಿನ ಹಾರನ ಜೋಡಿಸ್ತಾ ಇದ್ದೀನಿ. ಈ ರೀತಿ ಕಣಗಳು ಇತ್ತಲ್ವ, ಇದನ್ನು ಈ ರೀತಿ ಸ್ವಲ್ಪ ಉದ್ದಕ್ಕೆ ಜೋಡಿಸಿ ಅದೇ ಎಲೆನ ಆ ಕಡೆ ಈ ಕಡೆ ಹಾಕಿ ಅದೇ ಎರಡೂ ಎಲೆ ನಡುವೆನೂ ಕಣಗಳು ಇಟ್ಟು, ಕೆಂಪು ಕಲರ್ ಕಣಗಳು ಬಿಟ್ಟು ಜೋಡಿಸಿದೆ. ಸೊ ಫೈನಲಿ ಹೂವಿನ ಹಾರ ಈ ರೀತಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂತು, ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟು ಅಮ್ಮ ಚೆಂಡು ಹೂವು ತಂದುಕೊಟ್ರು. ಸೊ ಅದನ್ನೇ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ನನಗೆ ಬಂದಂಗೆ ಈ ರೀತಿ ಸಿಂಪಲ್ಲಾಗಿ ಹೂವನ್ನ ಪೋಣಿಸಿದೆ. ನೆಕ್ಸ್ಟು ನಮ್ಮ ಅತ್ತೆ ಒಬ್ಬರು ಈ ರೀತಿ ಗೌರಿ ಹಬ್ಬಕ್ಕಿದೆ ಇಂಪಾರ್ಟೆಂಟ್, ಇದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ.
ಸೊ ಆ ರೀತಿ ಮಾಡಿಕೊಟ್ರೋದಕ್ಕೆ ಅರಿಶಿನ ಕುಂಕುಮ ಅಂತೇಳಿ ಹಚ್ಚು ಅಂತೇಳ್ಬಿಟ್ರು ಹೇಳಿದರು. ಸೊ ಅದಕ್ಕೆ ಅದನ್ನು ಹಚ್ಕೊಳ್ತಾ ಕೂತ್ಕೊಂಡೆ. ನೆಕ್ಸ್ಟ್ ಅದನ್ನೆಲ್ಲ ರೆಡಿ ಮಾಡಿಟ್ಟು ಮಂಟಪ ಕಟ್ಟಲಿಕ್ಕೆ ಅಂತೇಳಿ ಅಪ್ಪಾಜಿಗೆ ಕೋಲ್ನೆಲ್ಲ ತೆಗ್ದಿಡೋಕೆ ಹೇಳಿದ್ದೆ, ತೊಗೊಂಬಂದಿದ್ರು. ಸೊ ಈ ರೀತಿ ಆ ಕಡೆ ಈ ಕಡೆ ಕೋಲ್ ಇಟ್ಬಿಟ್ಟು ಅದನ್ನು ಮಂಟಪ ಕಟ್ಟಬೇಕಂತ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ತಾಯಿದ್ದೀನಿ. ಅಮ್ಮ ಅಪ್ಪಾಜಿ ಇಬ್ಬರು ಕೂಡ ಹೆಲ್ಪ್ ಮಾಡಿದರು ಮಂಟಪ ಕಟ್ಟಲಿಕ್ಕೆ ಅಂತ. ಎಷ್ಟಾಗುತ್ತೆ ಅಷ್ಟು ಅವ್ರ ಕೈಲಾದಷ್ಟು. ಕೋಲ್ಗಳನ್ನೆಲ್ಲ ಅಪ್ಪಾಜಿ ನಾನೊಂದೆರಡು ಕಟ್ಟಿದೆ. ಸೊ ಅದಾದಮೇಲೆ ಅಪ್ಪಾಜಿ ಸ್ವಲ್ಪ ಹೆಲ್ಪ್ ಮಾಡಿ ಕಟ್ಕೊಟ್ರು. ಅದಾದ ನಂತರ ಟೇಬಲೆಲ್ಲ ತಂದಿಟ್ಟು ಒರೆಸಿ ನೀಟಾಗಿ ಫುಲ್ಲು ಆ ಕಡೆ ಈ ಕಡೆ ಕವರ್ ಆಗೋ ಥರ ಸೀರೆನ ಇಳೆಬಿಟ್ಟೆ ಒಂದು ಮೇಲ್ಗಡೆಯಿಂದ. ನೆಕ್ಸ್ಟು ಆ ಥರ ಎಲ್ಲ ನೀಟಾಗಿ ಜೋಡಿಸಿದ ನಂತರ ಆ ಕಡೆ ಈ ಕಡೆ ಬಾಳೆಕಂದು ಕಟ್ಟಿ ಆ ಟೇಬಲ್ ಇತ್ತಲ್ವ, ಸೊ ಅದ್ರ ಮೇಲೆ ಬೆಡ್ಶೀಟ್ ಹಾಸ್ದೆ. ಗೌರಿ ಹಬ್ಬದಲ್ಲಿ ಆಮೇಲೆ ಇನ್ನೊಂದೇನೆಂದರೆ ಮೇಲ್ಗಡೆಯಿಂದ ಈ ರೀತಿ ತರಕಾರಿ ಮತ್ತು ಹಣ್ಣುಗಳಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಒಂದು ದಾರಕ್ಕೆ ಈ ಥರ ಒಂದೊಂದೇ ಸಪ್ರೇಟ್ ದಾರಕ್ಕೆ ಪೋಣಿಸಿ ಅದನ್ನು ಕಟ್ಟಿ ಮೇಲ್ಗಡೆಯಿಂದ ಮಂಟಪ ಕಟ್ತೀವಲ್ವ, ಸೊ ಅದಕ್ಕೆ ಮೇಲ್ಗಡೆಯಿಂದ ಕಟ್ಟಿ ಇಳೆ ಬಿಡ್ತೀವಿ. ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಈ ಥರ ಫ್ರೆಂಡ್ಸ್ ನೀಟಾಗಿ ಎಲ್ಲದಕ್ಕೂ ಸಪ್ರೇಟ್ ದಾರ ಕಟ್ಟಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ಮೇಲ್ಗಡೆ ಒಂದು ಅಡ್ಡ ಕೋಲ್ ಹಾಕಿದ್ದೀನಿ. ಸೊ ಆ ಕೋಲ್ಗೆ ಈ ರೀತಿ ಎಲ್ಲದನ್ನು ಕಟ್ತಾ ಇದ್ದೀನಿ. ಎಷ್ಟು ಸಿಗುತ್ತೋ ಅಷ್ಟು ತರಕಾರಿ ಮತ್ತು ಹಣ್ಣುಗಳನ್ನ ಈ ರೀತಿ ಕಟ್ತೀವಿ. ಸಿಂಪಲ್ಲಾಗಿ ಈ ರೀತಿ ಮಂಟಪ ಕಟ್ಟಿ ರೆಡಿ ಮಾಡಿದ್ದೀನಿ. ಸೊ ಫೈನಲಿ ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರದ ಹಿಂದಿನ ದಿನದ ಲಾಗ್, ಅಂದರೆ ಗುರುವಾರದ ಲಾಗು, ಹಬ್ಬದ ಹಿಂದಿನ ದಿನದ್ದು. ಇದಿಷ್ಟು ಹಬ್ಬದ ಹಿಂದಿನ ದಿನದ್ದು ಪ್ರಿಪ್ರೇಷನ್ಸು. ನಾಳೆ ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.